ಹಾಯ್ ಫ್ರೆಂಡ್ಸ್, ಇವತ್ತು ಹೆಲ್ದಿ ಫುಡ್ ಹೇಳ್ಕೊಡ್ತಾ ಇದ್ದೇನೆ. ಓಕೆನಾ? ಇದು ಸ್ಟಾರ್ಟ್ ಮಾಡ್ತಾನೆ ಫ್ರೆಂಡ್ಸ್. ಇವಾಗ ನಾನು ಇದರಲ್ಲಿ ಹೆಸರು ಬಚ್ಚೆಸರು ಅಂತ ಹೇಳ್ತಾರೆ. ಓಕೆನಾ? ಕಾಣ್ತಾ ಇದೆಯಲ್ಲ, ಇದನ್ನು ನೆನೆಸಿಟ್ಬಿಟ್ಟು ಮೊಳಕೆ ಬಂದು ಅಂದರೆ ಸ್ವಲ್ಪ ಸಣ್ಣ ಮೊಳಕೆ ಬಂದಿದೆ, ಕಾಣ್ತಿರ್ಬೋದು ವಿಡಿಯೋದಲ್ಲಿ. ಸೊ ಇದನ್ನು ನೆನೆಸಿಟ್ಟಿದೆ ಒಂದಿನ. ಓಕೆನಾ? ನೆನೆಸಿಟ್ಬಿಟ್ಟು ಮಾರನೇ ದಿನ ಸ್ವಲ್ಪ ಮೊಳಕೆ ಬರುತ್ತಲ್ಲ, ಅದನ್ನು ತೆಗೆದ್ಬಿಟ್ಟು ಸ್ವಲ್ಪ ಬೇಯಿಸಿದ್ದೇನೆ. ಹಸಿರು ತಿನ್ಬೋದು, ಆ ಥರ ಏನಿಲ್ಲ. ಹಸಿರು ಮಾಡ್ಕೋತಾರೆ ಈ ರೆಸಿಪಿಗೆ ಕೆಲವರು ಹಾಕಿ, ಬಟ್ ನಾನು ಹಸಿ ಬೇಡ ಅಂತ ಹೇಳ್ಕೊಂಡು ಸ್ವಲ್ಪ ಬೇಯಿಸಿದ್ದೀನಿ. ಅಂದರೆ ನಾರ್ಮಲ್ ಆಗಿ ಸ್ವಲ್ಪ ಬೆಂದರೆ ಸಾಕು, ತುಂಬಾನು ಬೇಯಬಾರ್ದು. ಓಕೆನಾ? ಇಷ್ಟು ಬೇಯಿಸಿಟ್ಟಿದ್ದೇನೆ. ಇದಕ್ಕೆ ಈಗ ಏನೆಲ್ಲ ಹಾಕಬೇಕು ಅಂತ ಹೇಳ್ಕೊಡ್ತೇನೆ. ಓಕೆನಾ? ಸೊ ಇದು ಹೆಲ್ದಿ ರೆಸಿಪಿ. ಈಗ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಅಥವಾ ದೊಡ್ಡ ಸೊ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಅಥವಾ ದೊಡ್ಡವರು ಯಾರಾದ್ರೂ ಇದ್ರೆ ಅವರಿಗೂ ಇದು ಬ್ರೇಕ್ಫಾಸ್ಟ್ ಥರ ತಿನ್ನೋಕೆ ಚೆನ್ನಾಗಿರ್ತದೆ. ಹೆಲ್ದಿ ಫುಡ್ ಇದು ಕೂಡ. ಸೊ ಡಯಟ್ ಮಾಡುವವರೆಗೂ ಇದು ಯೂಸ್ ಆಗುತ್ತೆ. ಸೊ ಇದನ್ನು ಮಾಡಿ ಒಂದ್ಸಲ ಟ್ರೈ ಮಾಡಿ. ಸೊ ತುಂಬ ಜನರಿಗೆ ಗೊತ್ತಿರುತ್ತೆ, ಬಟ್ ಯಾರಿಗೆ ಗೊತ್ತಿಲ್ಲ ಅವರೆಲ್ಲ ಒಂದ್ಸಲ ಮಾಡಿಬಿಟ್ಟು ಟ್ರೈ ಮಾಡಿ. ಓಕೆನಾ? ಸೊ ಸಿಂಪಲ್ ರೆಸಿಪಿ ಇದು. ಸೊ ಇದನ್ನೀಗ ಸ್ವಲ್ಪ ಬೇಯಿಸ್ಬಿಟ್ಟು ನಾನು ಈಗ ತೆಗೆದಿಟ್ಟಿದ್ದೇನೆ. ಓಕೆನಾ? ಇದು ನೀರೆಲ್ಲ ಚೆಲ್ಬಿಟ್ಟು ಇದನ್ನ ಕಾಳು ಮಾತ್ರ ನಾನು ತೆಗೆದಿಟ್ಟಿದ್ದೇನೆ. ಸೊ ಇದಕ್ಕೆ ಏನೆಲ್ಲ ಹಾಕ್ತೇನೆ ಅಂತ ಹೇಳಿ ಇವಾಗ ತೋರಿಸ್ತೇನೆ. ಓಕೆನಾ? ಸೊ ಇದೀಗ ಪಚ್ಚೆಸರು ಕಾಳು. ಇದರಲ್ಲಿ ಬಂದ್ಬಿಟ್ಟು ಟೊಮೆಟೊ, ಹಸಿಮೆಣಸು ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಚಿಲ್ಲಿ ಪೌಡರ್ ಬೇಕಿದ್ರೆ, ಪೆಪ್ಪರ್ ಪೌಡರ್ ಬೇಕಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಓಕೆನಾ? ಸೊ ನಾನು ಸ್ವಲ್ಪ ಹಾಕಿದ್ದೇನೆ, ಒಂದು ಮೆಣಸು ಕೂಡ ಅಲ್ಲ, ಚೂರೇ ಚೂರು. ಓಕೆನಾ? ಮತ್ತೆ ಇದು ಈರುಳ್ಳಿ, ಆಮೇಲೆ ಫ್ರೂಟ್ಸ್ ಬಂದ್ಬಿಟ್ಟು ದಾಳಿಂಬೆ ಹಾಕಿದ್ದೇನೆ ನಾನು. ಸೊ ನಿಮಗೆ ನಿಮ್ಮ ಹತ್ರ ಯಾವುದೆಲ್ಲ ಇದೆ ಅದು ಹಾಕೋಬಹುದು. ಅಂದ್ರೆ ಯಾವ ತರ ಫ್ರೂಟ್ಸ್ ಇದೆ ಮನೆಯಲ್ಲಿ ಅದೆಲ್ಲ ಹಾಕೊಳ್ಳಿ. ಓಕೆನಾ? ಸೊ ನಿಮ್ಗೆ ಇಷ್ಟ ಇದ್ರೆ. ನಾನು ಬಂದ್ಬಿಟ್ಟು ದಾಳಿಂಬೆ ಒಂದೇ ಹಾಕಿದ್ದೇನೆ. ಆಮೇಲೆ ಸಣ್ಣದೊಂದು ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ. ಓಕೆನಾ? ಸ್ವಲ್ಪ ತೆಂಗಿನ ತುರಿನೂ ನಾನು ಆ್ಯಡ್ ಮಾಡ್ತೇನೆ. ಇದು ಬೇಕಿದ್ರೆ ಆ್ಯಡ್ ಮಾಡ್ಕೋಬಹುದು, ಬೇಡ ಆದರೆ ಸ್ಕಿಪ್ ಮಾಡ್ಬೋದು. ಓಕೆನಾ? ಬಟ್ ನನಗೆ ಇದೆಲ್ಲ ಇದೆ ಸ್ವಲ್ಪ ಟೇಸ್ಟ್ ಅನಿಸುತ್ತೆ, ಅದಕ್ಕೋಸ್ಕರ ಇದನ್ನು ಆ್ಯಡ್ ಮಾಡ್ಕೋತಾ ಇದ್ದೆ. ನಿಮ್ಗೆ ಆಲ್ರೆಡಿ ತೋರಿಸಿದ್ದೇನೆ ನಾನು. ದಾಳಿಂಬೆ, ಈರುಳ್ಳಿ, ಟೊಮೆಟೊ ಎಲ್ಲ ಇಟ್ಕೊಂಡಿದ್ದೆ ನೋಡಿ, ಅದನ್ನೇ ಹಾಕ್ತಾ ಇದ್ದೇನೆ. ನಿಮ್ಗೆ ಯಾರಿಗಾದ್ರೂ ಈರುಳ್ಳಿ ಇಷ್ಟ ಇಲ್ಲ, ಟೊಮೆಟೊ ಇಷ್ಟ ಇಲ್ಲ, ಆ ಥರ ಇದ್ರೆ ಸ್ಕಿಪ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ನಿಮ್ಗೆ ಏನು ಇಷ್ಟ ಇದೆ ಅದು ಹಾಕೊಳ್ಳಿ. ಫ್ರೂಟ್ಸು ಅಷ್ಟೇ, ದಾಳಿಂಬೆ ಹಾಕೋಬಹುದು, ಬನಾನಾ ಹಾಕೋಬಹುದು, ಈಗ ದ್ರಾಕ್ಷಿ ಇದೆ ದ್ರಾಕ್ಷಿ ಹಾಕೋಬಹುದು, ಏನು ದಾಳಿಂಬೆ ಗಿಳಿಂಬೆ ಏನಾದರೂ ಹಾಕೋಬಹುದು. ಓಕೆನಾ? ಸೊ ಇವಾಗ ನಾನು ಇದೆಲ್ಲ ಹಾಕೊಂಡಿದ್ದೇನೆ, ತರಕಾರಿ ನೋಡ್ತಿದ್ದೀರಲ್ಲ, ನಾನು ಏನೇನು ಹೇಳಿದ್ದೇನೆ ಅದೆಲ್ಲ ತರಕಾರಿ ಹಾಕಿದ್ದೇನೆ. ಸೊ ಇದರ ಮೇಲೆ ನಾನು ಬಂದ್ಬಿಟ್ಟು ತುರಿದ ಕೊಕೊನಟ್ ಇತ್ತಲ್ಲ, ತೆಂಗಿನಕಾಯಿ ತುರಿದಿಟ್ಟಿದ್ದೇನಲ್ಲ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತದೆ ಫ್ರೆಂಡ್ಸ್. ಈ ಡಿಫ್ರೆಂಟ್ ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತದೆ. ಓಕೆನಾ? ಈ ಥರ ಕಲರ್ಫುಲ್ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿದರೆ ಸೊ ಮಕ್ಕಳಿಗೂ ಇಷ್ಟ ಆಗುತ್ತೆ, ಮತ್ತು ನೋಡೋಕ್ಕೂ ತುಂಬ ಕಲರ್ಫುಲ್ ಥರ ಕಾಣ್ತದೆ, ಚೆನ್ನಾಗಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೆ ನಾನು, ನೋಡ್ಕೊಂಡು ಹಾಕಿ ನಿಮಗೆ. ಸೊ ಫೈನಲಿ ರೆಡಿ ಆಯಿತು. ಓಕೆನಾ? ಸೊ ಒಂದ್ಸಲ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ?